ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ನಿಮಗೆ ಪಂಚತಂತ್ರ 2.0 ತಂತ್ರಾಂಶದಲ್ಲಿ ಆಡಳಿತಾಧಿಕಾರಿಗಳ ರೋಲ್ನ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಪಂಚತಂತ್ರ 2.0 PDO ಲಾಗಿನ್ನಲ್ಲಿ ಅಡ್ಮಿನ್ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾನೀಗ ಅಡ್ಮಿನ್ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಓಕೆ, ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಯೂಸರ್ ಮ್ಯಾನೇಜ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಅಸೈನ್ ಯೂಸರ್ ಟು ಎಂಪ್ಲಾಯ್ ಅಂತಿದೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾನೀಗ ಅಸೈನ್ ಯೂಸರ್ ಟು ಎಂಪ್ಲಾಯ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಆಲ್ರೆಡಿ ಏನು ಯಾವ್ಯಾವುದು ರೋಲು ಅಸೈನ್ ಆಗಿದೆ ಅಷ್ಟು ರೋಲು ಕೂಡ ಇಲ್ಲಿ ಶೋ ಆಗುತ್ತೆ. ಸೊ ನಾವೀಗ ಅಲ್ಲಿ ಅಧ್ಯಕ್ಷ ಬಾರ್ ಪ್ರೆಸಿಡೆಂಟ್ ಅಂತ ಏನು ರೋಲ್ ಶೋ ಆಗ್ತಾಯಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಈಗ ಅದರಲ್ಲಿ ಈಗೇನು ಹಾಲಿ ಏನು ಹಿಂದೆ ಇದ್ದಂತಹ ಅಧ್ಯಕ್ಷರ ನೇಮ್ ಶೋ ಆಗ್ತಾ ಇರುತ್ತೆ. ಸೊ ಅವ್ರದ್ದೇ ಅಸೈನ್ ಆಗಿರುತ್ತೆ. ಮೊದಲಿಗೆ ಅದನ್ನ ನಾವೀಗ ಡಿ ಅಸೈನ್ ಮಾಡಬೇಕಾಗತ್ತೆ. ಓಕೆ, ನಾನೀಗ ಅಧ್ಯಕ್ಷರ ರೋಲ್ದು ಡಿ ಅಸೈನ್ ಮಾಡ್ತಾಯಿದ್ದೀನಿ. ಓಕೆ, ಎಂಪ್ಲಾಯಿ ಡಿ ಅಸೈನ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ, ಯಾವುದೇ ರೀತಿ ನೇಮ್ ಶೋ ಆಗ್ತಾ ಇಲ್ಲ. ಇವಾಗ ಅದು ಸಕ್ಸಸ್ಫುಲಿಯಾಗಿ ಡಿ ಅಸೈನ್ ಆಗಿರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಪ್ಲಾನಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ಸೊ ಅದಕ್ಕೂ ಮುಂಚೆ ನಾವೀಗ ಮೀಟಿಂಗ್ ಮ್ಯಾನೇಜ್ಮೆಂಟ್ನ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಯಾವುದಾದ್ರು ಈಗ ಮೀಟಿಂಗು ಶೆಡ್ಯೂಲ್ ಆಗಿದ್ದರೆ ಸೊ ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮಲ್ಲಿ ಯಾವುದೇ ರೀತಿ ಮೀಟಿಂಗ್ ಶೆಡ್ಯೂಲ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟು ಪ್ಲಾನಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ನಾನೀಗ ಪ್ಲಾನಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಒಂದಷ್ಟು ಆಪ್ಷನ್ಸು ಶೋ ಆಗ್ತಾ ಇದೆ. ಓಕೆ, ಅದರಲ್ಲಿ ನಾನಿವಾಗ ಪ್ರಾಸ್ಪರಿಟಿ ಪ್ಲಾನಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ವಿಲೇಜ್ ಪ್ಲಾನಿಂಗ್ ಕಮಿಟಿ ಟೀಮ್ ಅಂತ ಏನಿದೆ ಅದನ್ನು ನಾನೀಗ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಈಗ ನಾವು ಹಿಂದೆ ಏನು ವಿಲೇಜ್ ಪ್ಲಾನಿಂಗ್ ಕಮಿಟಿ ಮಾಡಿದ್ವಿ ಅಷ್ಟು ಕೂಡ ಇಲ್ಲಿ ಶೋ ಆಗ್ತಾಯಿದೆ. ಯಾವ ವಿಲೇಜ್ಗೆ ಎಷ್ಟೆಷ್ಟು ಮಾಡಿದ್ವಿ ಅಂತ ಶೋ ಆಗ್ತಾಯಿದೆ. ಇವಾಗ ನೋಡ್ಬೋದು ಅಷ್ಟು ಕೂಡ ಇಲ್ಲಿ ಶೋ ಆಗ್ತಾಯಿದೆ ಇವಾಗ. ಓಕೆ, ಇದರಲ್ಲಿ ನೆಕ್ಸ್ಟು ನಮ್ಮದು ಏನು ಪ್ಲಾನಿಂಗ್ ಕಮಿಟಿ ಇದೆ ಅದರಲ್ಲಿ ಅಪ್ರೂವ್ ಸ್ಟೇಟಸ್ ಪಕ್ಕದಲ್ಲಿ ವ್ಯೂ ಅಂತ ಒಂದು ಆಪ್ಷನ್ ಶೋ ಆಗ್ತಾಯಿದೆ. ವ್ಯೂ ಮತ್ತು ಆ್ಯಡ್ ಮೆಂಬರ್ ಅಂದ್ಬಿಟ್ಟು ಆಕ್ಷನನ್ನು ಫೋಟೋಲ್ಲಿ ಶೋ ಆಗ್ತಾಯಿದೆ. ಸೊ ನಾವೀಗ ಮೊದಲಿಗೆ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಕ್ಲಿಕ್ ಮಾಡಿದ ನಂತರ ಈ ರೀತಿ ಟೀಮ್ ಏನಿತ್ತು ಅದು ಪ್ಲಾನಿಂಗ್ ಟೀಮು ಮೆಂಬರ್ಸ್ದು ಅದು ಶೋ ಆಗುತ್ತೆ. ಸೊ ಇದರಲ್ಲಿ ನಾವೀಗ ಒನ್ ಬೈ ಒಂದನ್ನು ಈಗ ಅಲ್ಲಿ ಏನು ಪಿ ಡಿ ಒಬ್ರು ಇದ್ದಾರೆ ಅವ್ರನ್ನ ಬಿಟ್ಟು ಇನ್ನೆಲ್ಲರನ್ನೂ ಡಿಲೀಟ್ ಮಾಡ್ಕೊಬರ್ಬೇಕಾಗುತ್ತೆ. ಸೊ ನಾನು ಈಗ ಒನ್ ಬೈ ಒನ್ ಏನಿದೆ ಅಷ್ಟು ಟೀಮ್ಲಿ ಎಲ್ಲರನ್ನೂ ಕೂಡ ಡಿಲೀಟ್ ಮಾಡ್ಕೊಬರ್ತಾಯಿದ್ದೀನಿ ಪಿ ಡಿ ಒಬ್ಬರನ್ನ ಬಿಟ್ಟು.
ಓಕೆ, ಆರ್ ಯು ಶೂರ್ ಆ್ಯಂಡ್ ಟು ಡಿಲೀಟ್ ದಿಸ್ ಮೆಂಬರ್ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಆ್ಯಡ್ ಮೆಂಬರ್ ಆಪ್ಷನನ್ನು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ನಂತರ ಮತ್ತೆ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲೂ ಅಷ್ಟೇ ಮತ್ತೆ ಆಕ್ಷನ್ ಆಪ್ಷನಲ್ಲಿ 1 by 1 ಏನಿದೆ ಎಲ್ಲರನ್ನೂ ಕೂಡ ಪಿ ಡಿ ಒಬ್ರನ್ನ ಬಿಟ್ಟು ಎಲ್ಲರನ್ನೂ ಕೂಡ ಡಿಲೀಟ್ ಮಾಡ್ಕೋತಾ ಬನ್ನಿ. ಈಗ ಟೋಟಲ್ ಮೆಂಬರ್ಸು ರಿಜಿಸ್ಟರ್ಡ್ 17 ಇತ್ತು. ಸೊ ಅದು 1 by 1 ನಾವು ಡಿಲೀಟ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ, ಎಕ್ಸ್ಪೆಕ್ಟ್ ಪಿ ಡಿ ಒಬ್ರನ್ನ ಬಿಟ್ಟು. ಅದರಲ್ಲಿ ಏನಿದೆ 16 ಜನ ಟೀಮಲ್ಲಿ ಏನಿದ್ದಾರೆ ಅಷ್ಟು ಜನ ಕೂಡ ನಾವು ಡಿಲೀಟ್ ಮಾಡ್ಕೊಬರ್ಬೇಕಾಗತ್ತೆ. ಸೊ ನೋಡಿ, ಇವಾಗ 16 ಆಗಿದೆ. ಓಕೆ, ಇದೇ ರೀತಿ 1 by 1 ವ್ಯೂ ಕ್ಲಿಕ್ ಮಾಡಿ ಒಳಗಡೆ ಏನು ಕಮಿಟಿ ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಪಿ ಡಿ ಒಬ್ಬರನ್ನ ಬಿಟ್ಟು ಎಲ್ಲರನ್ನೂ ಕೂಡ 1 by 1 ನೀವು ಡಿಲೀಟ್ ಮಾಡ್ಕೋತಾ ಬರಬೇಕಾಗತ್ತೆ. ಒಂಥರ ಫೈನಲ್ ಆಗಿ ಇದರಲ್ಲಿ ಟೋಟಲ್ ಮೆಂಬರ್ಸ್ ರಿಜಿಸ್ಟರ್ಡ್ 1 ಇರಬೇಕು ಅಷ್ಟೇ, ಅದೂ ಪಿ ಡಿ ಒನೇ ಆಗಿರಬೇಕು. ಓಕೆ, ನಾನು ಪಿ ಡಿ ಒಬ್ಬರನ್ನ ಬಿಟ್ಟಿನಿ, ಎಲ್ಲನೂ ಕೂಡ ಈಗ ಡಿಲೀಟ್ ಮಾಡಿದ್ದೀನಿ. ಓಕೆ, ಓಕೆ, ಎಲ್ಲರಲ್ಲೂ ಅಷ್ಟೇ ಎಲ್ಲ ಕಮಿಟಿಲಿ ಏನಿತ್ತು ಎಂಟೈರ್ ಪಂಚಾಯತಿಲಿ ಎಷ್ಟು ವಿಲೇಜ್ ಇದೆ ಅಷ್ಟು ವಿಲೇಜ್ಗೂ ಕಮಿಟಿ ಇರುತ್ತಲ್ಲ, ಅದರಲ್ಲಿ ಪಿ ಡಿ ಒಬ್ರನ್ನ ಬಿಟ್ಟು ಎಲ್ಲ ಮೆಂಬರ್ಸು ಕೂಡ ನಾನು ಅಲ್ಲಿ ಡಿಲೀಟ್ ಮಾಡಿದ್ದೀನಿ. ಓಕೆ, ಎಲ್ಲ ವಿಲೇಜಲ್ಲೂ ಕೂಡ ಈಗ ಆ ಕಮಿಟಿಲಿ ಪಿ ಡಿ ಒಬ್ಬರು ಮಾತ್ರ ಉಳ್ಕೊಂಡಿದ್ದಾರೆ. ಓಕೆ, ನಂತರ ಇನ್ನು ನೆಕ್ಸ್ಟ್ ಆಪ್ಷನ್ ಬಂದು ಜಿ ಪಿ ಪ್ಲಾನಿಂಗ್ ಕಮಿಟಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಜಿ ಪಿ ಪ್ಲಾನಿಂಗ್ ಕಮಿಟಿಲಿ ಟೋಟಲ್ ಮೆಂಬರ್ಸ್ 1 ಇದೆ ರಿಜಿಸ್ಟರ್ಡ್. ಓಕೆ, ನಾನೀಗ ವ್ಯೂ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಅಲ್ಲ ಆಲ್ರೆಡಿ ಒಂದೇ ಇರೋದ್ರಿಂದ ಮತ್ತೆ ಇನ್ಯಾರನ್ನೂ ಕೂಡ ನಾವು ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅಲ್ಲೇನಾದರೂ ಜಾಸ್ತಿ ಇತ್ತು ಅಂದರೆ ಪಿ ಡಿ ಒಬ್ರನ್ನ ಬಿಟ್ಟು ಅಲ್ಲೂ ಕೂಡ ಎಲ್ಲರನ್ನೂ ಡಿಲೀಟ್ ಮಾಡ್ಕೋತಾ ಬರಬೇಕಾಗತ್ತೆ. ಓಕೆ, ಇವಾಗ ನೆಕ್ಸ್ಟ್ ಆಪ್ಷನ್ ಬಂದು HRMS ಮಾಡಲ್. ಓಕೆ, ನಾನೀಗ HRMS ಮಾಡಲ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಆಪ್ಷನ್ಗಳು ಶೋ ಆಗ್ತಾಯಿದೆ. ಸೊ ಇದರಲ್ಲಿ ಮೆಂಬರ್ಸ್ ಆ್ಯಂಡ್ ಸ್ಟಾಫ್ ಪ್ರೊಫೈಲ್ ಮ್ಯಾನೇಜ್ಮೆಂಟ್, ಸೊ ಅದರಲ್ಲಿ ಹೋಗಿ ಎಡಿಟ್ ಬಾರ್ ಡಿಲೀಟೆಡ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಂತ ಇರುತ್ತೆ. ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಎಡಿಟ್ ಬಾರ್ ಡಿಲೀಟೆಡ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅವರ ಡೆಸಿಗ್ನೇಷನ್ ಮುಂದೆ ಏನಿದೆ ಎಡಿಟ್ ಅಂತ ಆಪ್ಷನ್ನು, ಎಡಿಟ್ ಮತ್ತು ಡಿಲೀಟ್ ಅಂತ ಆಪ್ಷನ್ ಶೋ ಆಗುತ್ತೆ ಅಧ್ಯಕ್ಷರ ನೇಮ್ ಮುಂದೆ. ಸೊ ಅದರಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾನು ಇವಾಗ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ.
ಓಕೆ, ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಿತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರದ್ದು ಫುಲ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಅಲ್ಲಿ ಡಿಸಿಗ್ನೇಷನ್ ಅಂತ ಒಂದು ಆಪ್ಷನ್ ಶೋ ಆಗುತ್ತೆ. ಸೊ ಅಲ್ಲಿ ಅಧ್ಯಕ್ಷ ಪ್ರೆಸಿಡೆಂಟ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದರಲ್ಲಿ ಏನು ಅಧ್ಯಕ್ಷ ಪ್ರೆಸಿಡೆಂಟ್ ಇತ್ತು ಆ ಡಿಸಿಗ್ನೇಷನ್ನ ಎಲೆಕ್ಟೆಡ್ ಮೆಂಬರ್ಸ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಓಕೆ, ನಾನೀಗ ಎಲೆಕ್ಟೆಡ್ ಮೆಂಬರ್ಸ್ ಅಂತ ಚೇಂಜ್ ಮಾಡ್ಕೋತಾ ಇದ್ದೀನಿ. ಓಕೆ, ನಂತರ ಬಾಟಮ್ಗೆ ಬಂದು ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಪಿ ಡಿ ಅವ್ರದ್ದು ಬಯೋಮೆಟ್ರಿಕ್ನ ಕೊಡಬೇಕಾಗತ್ತೆ ಈಗ. ಓಕೆ, ಅಪ್ಡೇಟ್ ಕೇಳ್ತಾ ಇದೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅದು ಚೇಂಜಸ್ ಸಕ್ಸಸ್ಫುಲ್ ಆಗಿದೆ. ಈಗ ಎಲೆಕ್ಟೆಡ್ ಮೆಂಬರ್ಸ್ ಅಂತ ಚೇಂಜ್ ಆಗಿರುತ್ತೆ. ಓಕೆ, ಆಲ್ರೆಡಿ ಅಪ್ಡೇಟ್ ಆಗಿ ಅಧ್ಯಕ್ಷ ಪ್ರೆಸಿಡೆಂಟ್ ಇದ್ದದ್ದು ಎಲೆಕ್ಟೆಡ್ ಮೆಂಬರ್ಸ್ ಅಂತ ಚೇಂಜ್ ಆಗಿದೆ. ನಂತರ ಇದು ಈಗ ಯುಎಸ್ಆರ್ ಲಾಗಿನಲ್ಲಿ ಹೊಸದಾಗಿ ಅಡ್ಮಿನಿಸ್ಟ್ರೇಟಿವ್ನ ರಿಜಿಸ್ಟರ್ ಮಾಡಿ ಅಸೈನ್ ಮಾಡಿಕೊಡ್ತಾರೆ. ಅಸೈನ್ ಮಾಡಿದ ನಂತರ ನಾವು ಮತ್ತೆ ಪಂಚತಂತ್ರ 2.0 ಲಾಗಿನ್ಗೆ ವಾಪಸ್ ಬಂದು ಪಿ ಡಿ ಅವ್ರ ಲಾಗಿನ್ಗೆ ವಾಪಸ್ ಬರಬೇಕಾಗತ್ತೆ. ಸೊ ಅದರಲ್ಲಿ ಅಡ್ಮಿನ್ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಒಂದು ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ, ಅಸೈನ್ ಆಗಿದೆಯೋ ಇಲ್ವೋ ಅಂದ್ಬಿಟ್ಟು. ಓಕೆ, ನಾನೀಗ ಅಡ್ಮಿನ್ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್ ಕ್ಲಿಕ್ ಮಾಡಿ ಯೂಸರ್ ಮ್ಯಾನೇಜ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ನಂತರ ಅಸೈನ್ ಯೂಸರ್ ಟು ಎಂಪ್ಲಾಯ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಕ್ಲಿಕ್ ಮಾಡಿದ ನಂತರ ಯಾರ್ಯಾವ ರೋಲ್ ಅಸೈನ್ ಆಗಿದೆ ಅಂತ ಶೋ ಆಗ್ತಾಯಿದೆ. ಸೊ ಇದರಲ್ಲಿ ಅಧ್ಯಕ್ಷ ಪ್ರೆಸಿಡೆಂಟ್ ಅಂತ ಏನು ಆಪ್ಷನ್ ಶೋ ಆಗ್ತಾಯಿದೆ. ಸೊ ಅದರಲ್ಲಿ ಮುಂದೆ ಏನೀಗ ಅಡ್ಮಿನಿಸ್ಟ್ರೇಟಿವ್ ಏನಿದ್ದಾರೆ ಅವ್ರ ನೇಮು ಡಿಸ್ಪ್ಲೇ ಆಗ್ತಾಯಿದೆ. ಸೊ ಅದು ಆಲ್ರೆಡಿ ಅಸೈನ್ ಆಗಿದೆ ಅಂತ ಶೋ ಆಗ್ತಾಯಿದೆ. ಓಕೆ, ನೆಕ್ಸ್ಟು ನಾವು ಈಗ ಆವಾಗ ಈ ಲಾಗಿನ್ನ ಸೈನ್ ಔಟ್ ಮಾಡಿ ಹೊಸದಾಗಿ ಈಗ ಅಡ್ಮಿನಿಸ್ಟ್ರೇಟಿವ್ ಏನು ರಿಜಿಸ್ಟರ್ ಆಯಿತು ಆ ಲಾಗಿನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ನಾನೀಗ ಪ್ರೆಸಿಡೆಂಟ್ ಲಾಗಿನ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ಪ್ರೆಸಿಡೆಂಟ್ ಲಾಗಿನ್ನೇ ಇವಾಗ ಅಡ್ಮಿನಿಸ್ಟ್ರೇಟಿವ್ ಲಾಗಿನ್ ಆಗಿರುತ್ತೆ. ಓಕೆ, ಇವಾಗ ಪ್ರೆಸಿಡೆಂಟ್ ಲಾಗಿನ್ ಆಗಿದ್ದೀನಿ. ಸೊ ಇದರಲ್ಲಿ ಇವಾಗ ನಾವೀಗ ಅಡ್ಮಿನ್ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಏನು ಆಪ್ಷನ್ ಶೋ ಆಗ್ತಾಯಿದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ನಾನಿವಾಗ ಅಡ್ಮಿನ್ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಇದರಲ್ಲಿ ಡಿಜಿಟಲ್ ಸಿಗ್ನೇಚರ್ ಅಂತೇನು ಆಪ್ಷನ್ ಶೋ ಆಗ್ತಾಯಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಇಂದಿನ ಪ್ರೆಸಿಡೆಂಟ್ ನೇಮೇ ಶೋ ಆಗ್ತಾ ಇರುತ್ತೆ. ಸೊ ನಾವು ಅದಕ್ಕೋಸ್ಕರ ಏನೀಗ ಅಡ್ಮಿನಿಸ್ಟ್ರೇಟಿಂದು DSC ಇರುತ್ತೆ. ಸೊ ಅದನ್ನು ನಾವು ಈಗ ಕನೆಕ್ಟ್ ಮಾಡಿ ಬಾಟಮಲ್ಲಿ ಕ್ಯಾಪ್ಚರ್ ಡಿಜಿಟಲ್ ಸಿಗ್ನೇಚರ್ ಡಾಟಾ ಎಗೇನ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ.
ಓಕೆ, ನಾವು ಹತ್ರ ಕ್ಯಾಪ್ಚರ್ ಡಿಜಿಟಲ್ ಸಿಗ್ನೇಚರ್ ಡಾಟಾ ಹೇಗೇನೆ ಅಂತ ಕ್ಲಿಕ್ ಮಾಡಿದ ನಂತರ ಸೊ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ನೇಮು ಆಟೋಮೆಟಿಕಾಗಿ ಶೋ ಆಗುತ್ತೆ. ನಂತರ ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನು ನಾವು ಅಪ್ರೂವ್ ಮಾಡಿಸ್ಕೋಬೇಕಾಗುತ್ತೆ. ಅಪ್ರೂವ್ ಮಾಡಿದ ನಂತರ ಏನೀಗ ಅಲ್ಲಿ ಏನಿದೆ ಅಡ್ಮಿನಿಸ್ಟ್ರೇಟಿವ್ ಅವ್ರದ್ದು ನೇಮಲ್ಲಿ ಡಿಸ್ಪ್ಲೇ ಆಗುತ್ತೆ. DSC ಕೂಡ ಅಪ್ರೂವ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.